ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಜೋರಾಗಿದೆ ಫೈಟ್. ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ 3 ಸ್ಥಳಗಳು ಫೈನಲ್ ಮಾಡಿದೆ ಸರ್ಕಾರ. ಕನಕಪುರ ರಸ್ತೆ, ಬನ್ನೇರುಘಟ್ಟ, ನೆಲಮಂಗಲ, ಕುಣಿಗಲ್ ರಸ್ತೆ ಈ 3 ಸ್ಥಳಗಳು ಫೈನಲ್ ಮಾಡಲಾಗಿದ್ದು, ಎರಡನೇ ವಿಮಾನ ನಿಲ್ದಾಣ ಕನಕಪುರದಲ್ಲಿ ಬೇಡ, ತುಮಕೂರಲ್ಲಿ ಮಾಡಿ. ಸಿಎಂ ಡಿಕೆಶಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಅಭಿವೃದ್ಧಿ ಬೆಂಗಳೂರಷ್ಟೇ ಅಲ್ಲ, ರಾಜ್ಯಕ್ಕೆ ಸಮನಾಗಿ ಹಂಚಿಕೆಯಾಗಬೇಕು. ತುಮಕೂರಿನಲ್ಲಿ ನಿರ್ಮಿಸಿದ್ರೆ ಮಧ್ಯ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಕನಕಪುರದಲ್ಲಿ ನಿರ್ಮಿಸಿದ್ರೆ ಬನ್ನೇರುಘಟ್ಟ ಉದ್ಯಾನವನಕ್ಕೆ ಹಾನಿಯಾಗತ್ತೆ. ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ನಗರಗಳ ಬೆಳವಣಿಗೆಗೆ ಒತ್ತು ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಪ್ರಸ್ತಾವನೆ ಕುರಿತು ಬಹಿರಂಗ ಪತ್ರ ಅಂತ ವಿಜಯೇಂದ್ರ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಎರಡನೇ ವಿಮಾನ ನಿಲ್ದಾಣ ಕನಕಪುರದಲ್ಲಿ ಬೇಡ, ತುಮಕೂರಲ್ಲಿ ಮಾಡಿ. ಸಿಎಂ ಡಿಕೆಶಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಏನಂತ? ಅಭಿವೃದ್ಧಿ ಬೆಂಗಳೂರಷ್ಟೇ ಅಲ್ಲ, ರಾಜ್ಯಕ್ಕೆ ಸಮಾನವಾಗಿ ಹಂಚಿಕೆ ಆಗಬೇಕು. ತುಮಕೂರಿನಲ್ಲಿ ನಿರ್ಮಿಸಿದ್ರೆ ಮಧ್ಯ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಕನಕಪುರದಲ್ಲಿ ನಿರ್ಮಿಸಿದ್ರೆ ಬನ್ನೇರುಘಟ್ಟ ಉದ್ಯಾನವನಕ್ಕೆ ಹಾನಿಯಾಗುತ್ತೆ. ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ನಗರಗಳ ಬೆಳವಣಿಗೆಗೆ ಒತ್ತು ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಬಹಿರಂಗ ಪತ್ರದ ಕಾಪಿ ನೀವು ನೋಡ್ತಾ ಇದ್ದೀರಿ. ಕನಕಪುರ ಬೇಡ, ತುಮಕೂರಲ್ಲಿ ಮಾಡಿ. ಮಧ್ಯ ಮತ್ತು ಉತ್ತರ ಕರ್ನಾಟಕಕ್ಕೆ ಇದರಿಂದ ಲಾಭ ಆಗತ್ತೆ. ಅಭಿವೃದ್ಧಿ ಅನ್ನೋದು ಬರೀ ಬೆಂಗಳೂರಿಗಷ್ಟೇ ಅಲ್ಲ, ರಾಜ್ಯಕ್ಕೆ ಸಮನಾಗಿ ಹಂಚಿಕೆಯಾಗಬೇಕು ಅಂತ ಬಹಿರಂಗ ಪತ್ರದಲ್ಲಿ ವಿಜಯೇಂದ್ರ ಹೇಳಿದ್ದಾರೆ. 3 ಭಾಗಗಳು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಯ್ಕೆಯಾಗಿವೆ. ಒಂದು ಕನಕಪುರ, ಇನ್ನೊಂದು ಬನ್ನೇರುಘಟ್ಟ, ಇನ್ನೊಂದು ನೆಲಮಂಗಲ, ಕುಣಿಗಲ್ ನಡುವಿನ ರಸ್ತೆ. ಆ ಭಾಗ ಅಭಿವೃದ್ಧಿ ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಸಮನಾಗಿ ಹಂಚಿ. ಏಕಪಕ್ಷೀಯ ತೀರ್ಮಾನಕ್ಕೂ ಮುನ್ನ ಕಲಾಪದಲ್ಲಿ ಚರ್ಚೆಗೆ ಅವಕಾಶ ಸಿಗಬೇಕು. ಪರಮೇಶ್ವರ್ ಬೇಡಿಕೆಯಂತೆ ಸ್ವಪಕ್ಷದ ಶಾಸಕರ ಒಪ್ಪಿಗೆ ಆದರೂ ಸಿಗಬೇಕು. ಕನಕಪುರ ರಸ್ತೆ, ಮೈಸೂರು ರಸ್ತೆ ನಡುವಿನ ನೆಲಮಂಗಲ, ಕುಣಿಗಲ್ ರಸ್ತೆಯ 4695 ಎಕರೆ ಸ್ಥಳ ನಿಗದಿಯಾಗಿದೆ. ಎರಡನೇ ಏರ್ಪೋರ್ಟ್ನಲ್ಲಿ 3 ಸ್ಥಳಗಳು ಇಲ್ಲಿಯವರೆಗೆ ಫೈನಲ್ ಆಗಿದೆ. ಮೊದಲ ಆಯ್ಕೆ ಯಾವುದು? ಕನಕಪುರ ಮೈಸೂರು ರಸ್ತೆ ನಡುವಿನ ಚೂಡಹಳ್ಳಿಯ 4655 ಎಕರೆ ಸ್ಥಳ. ಎರಡನೇ ಆಯ್ಕೆ ಕನಕಪುರ ಬನ್ನೇರುಘಟ್ಟದ ಸೋಮನಹಳ್ಳಿಯ 4376 ಎಕರೆ ಭೂಮಿ. ಇನ್ನು ನೆಲಮಂಗಲ ಕುಣಿಗಲ್ ರಸ್ತೆಯ 4695 ಎಕರೆ ಜಮೀನು ಗುರುತಿಸಿದ್ದಾರೆ. ಇದರಲ್ಲಿ ಫೈನಲ್ ಆಗೋದು ಇನ್ನೂ ಬಾಕಿ ಇದೆ. ಆದ್ರೆ ವಿಜಯೇಂದ್ರ ಹೇಳ್ತಾ ಇರೋದು, ಬರೀ ಬೆಂಗಳೂರು ಸೆಂಟ್ರಿಕ್ ಮಾಡಬೇಡಿ ಅಭಿವೃದ್ಧಿ ಅನ್ನೋದನ್ನ, ತುಮಕೂರಿಗೆ ಆ ಅವಕಾಶ ಕೊಡಿ. ಎರಡನೇ ವಿಮಾನ ನಿಲ್ದಾಣ ತುಮಕೂರಿನಲ್ಲಾಗ್ಲಿ, ಈ ಮೂಲಕ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕ ಆಗತ್ತೆ ಅನ್ನೋದು ವಿಜಯೇಂದ್ರ ಅವರ ಬಹಿರಂಗ ಪತ್ರದ ಸಾರಾಂಶ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ, ಸದ್ಯಕ್ಕೆ 3 ಸ್ಥಳಗಳು ಫೈನಲ್ ಆಗಿವೆ, ಅಂದ್ರೆ ಈ 3ರಲ್ಲಿ ಒಂದಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಆದ್ರೆ ವಿಜಯೇಂದ್ರ ಅವರ ಪ್ರಕಾರ ತುಮಕೂರಿನಲ್ಲಿ ಆಗಬೇಕು. ಈ ಮೂಲಕ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಏನಿದರ ಅರ್ಥ? ಏನವರ ವಾದ? ಭಾವನಾ, ಇವತ್ತು ವಿಜಯೇಂದ್ರ ಅವರು ಮುಖ್ಯಮಂತ್ರಿ ವಿಮಾನ ನಿಲ್ದಾಣ ಆಗ್ತದೆ ಎನ್ನುವಂತ ಚರ್ಚೆ ಬಹಳ ದಿನಗಳಿಂದ ಆಗ್ತಾ ಇತ್ತು. ಈಗಾಗಲೇ ತಾವು ಹೇಳಿದ್ರಿ 3 ಕಡೆಗಳಲ್ಲಿ ಯಾವ್ಯಾವ, ಅದು ಕನಕಪುರ ಇರಬಹುದು, ನೆಲಮಂಗಲ ಭಾಗ ಇರಬಹುದು, ಈ ಎಲ್ಲ 3 ಭಾಗಗಳಲ್ಲಿ ಜಾಗವನ್ನ ಗುರುತಿಸಲಾಗಿದೆ. ಆದರೆ ಎಲ್ಲಿ ಅಂತಿಮವಾಗಿ ಏರ್ಪೋರ್ಟ್ ಅನ್ನ ಮಾಡೋದಕ್ಕೆ ನಿರ್ಣಯ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಎನ್ನುವುದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಇದರ ಮಧ್ಯೆ ವಿಜಯೇಂದ್ರ ಅವರು ಇವತ್ತು ಪತ್ರವನ್ನ ಬರೆದಿದ್ದಾರೆ. ಕನಕಪುರದಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡುವುದರ ಮೂಲಕ ಡಿಕೆ ಶಿವಕುಮಾರ್ ಅವರು ಕೇವಲ ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂತ ಆಜುಬಾಜಿನ ಜಿಲ್ಲೆಗಳನ್ನಷ್ಟೇ ಕೇಂದ್ರೀಕೃತ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ಅದರಿಂದಾಗಿ ಜನಸಾಮಾನ್ಯರಿಗಿರಬಹುದು ಮತ್ತು ಕಲ್ಯಾಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗ, ಇದು ಯಾರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಹೀಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನ ಶುರು ಮಾಡಬೇಕು, ಒಂದು ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ಪ್ರಮುಖವಾದ ವಿಚಾರಗಳನ್ನು ಒಳಗೊಂಡಂತೆ ಪತ್ರವನ್ನ ಬರೆದಿದ್ದಾರೆ. ಭಾವನಾ, ತುಮಕೂರಿನಲ್ಲಿ ಮಾಡೋದ್ರಿಂದ ಆ ಕಡೆ ನೀವು ಚಿತ್ರದುರ್ಗ ಇರಬಹುದು, ದಾವಣಗೆರೆ ಇರಬಹುದು, ಮಧ್ಯ ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ
ಉಳಿದ ಕಲ್ಯಾಣ ಕರ್ನಾಟಕಕ್ಕಿರಬಹುದು, ಅದೇ ರೀತಿ ನೀವು ಶಿವಮೊಗ್ಗ ಇರಬಹುದು, ಈ ಎಲ್ಲ ಕಡೆಗಳಲ್ಲಿ ಕರ್ನಾಟಕವನ್ನ ಒಂದೊಂದಿಗೆ ಜೊತೆಗೆ ಸೇರಿಸಿಕೊಂಡು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂತ ಆ ಒಂದು ವಾದವನ್ನ ವಿಜಯೇಂದ್ರ ಅವರು ಮುಂದಿಟ್ಟಿದ್ದಾರೆ. ವಾಸ್ತವದಲ್ಲಿ ಈ ರೀತಿಯ ಚರ್ಚೆಗಳು ಬಹಳ ದಿನಗಳಿಂದ ಕೂಡ ಆಗ್ತಾ ಇದೆ ಭಾವನಾ. ಯಾಕೆಂದ್ರೆ ತುಮಕೂರಲ್ಲಿ ಅನೇಕ ಕೈಗಾರಿಕೆಗಳು, ಫ್ಯಾಕ್ಟರಿಗಳು ಕೂಡ ಬರ್ತಾ ಇದಾವೆ. ಹೀಗಾಗಿ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣವನ್ನ ಅಲ್ಲಿ ಮಾಡಿದ್ರೆ ಬೆಂಗಳೂರು ಕೂಡ ಹತ್ರ ಇರುತ್ತೆ, ಆಜುಬಾಜಿನ ಜಿಲ್ಲೆಗಳು ಕೂಡ ಒಂದು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ವಾದವನ್ನ ಬಹಳ ದಿನಗಳಿಂದ ಅದರ ತಜ್ಞರಿರ್ಬಹುದು, ರಾಜಕಾರಣಿಗಳಿರ್ಬಹುದು, ಆ ಭಾಗದ ಜನಪ್ರತಿನಿಧಿಗಳು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಈಗ ಏನು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಹೋರಾಟ ಆಗ್ತಾ ಇದೆ ಭಾವನಾ. ಅಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಮಾಡೋದ್ರ ಮೂಲಕ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತ ಒಂದು ಯೋಚನೆಯನ್ನ ಡಿ ಕೆ ಶಿವಕುಮಾರ್ ಅವರು ಹಾಕೊಂಡಿದ್ದಾರೆ. ಅದಕ್ಕೂ ಮತ್ತು ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ತಾ ಇರೋದಕ್ಕೂ ಕೂಡ ಏನಾದ್ರೂ ಒಂದು ಹೋಲಿಕೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದು. ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಆ ಭಾಗವನ್ನು ಒಂದಿಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಒಂದು ಕೈಗಾರಿಕೆಗಳನ್ನು ತರೋದಕ್ಕೆ ಅನ್ನುವಂತ ಒಂದು ವಾದವನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಅಷ್ಟೇ ಪ್ರತಿರೋಧವಾಗಿ ಅದಕ್ಕೆ ವಿಪಕ್ಷದವರು ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಎರಡನೇ ಅಂಶ ಭಾವನಾ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಆ ಕಡೆಗೆ ಮಾಡುವುದರಿಂದ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನುವಂತ ವಾದವನ್ನ ಸರ್ಕಾರ ಮಾಡ್ತಾ ಇದ್ರೆ ಜೊತೆಗೆ ಈಗ ಅದನ್ನು ವಿರೋಧ ಮಾಡೋದಕ್ಕೆ ಒಂದು ವಿಪಕ್ಷ ಕೂಡ ಸಿದ್ಧವಾಗಿ ನಿಂತಿದೆ. ಸರ್ಕಾರ ಈ ಬಗ್ಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಎಲ್ಲಿ ನಾವು ನಿರ್ಮಾಣವನ್ನ ಮಾಡ್ತೇವೆ ಹೇಳೋದನ್ನ ಹೇಳದೇ ಇದ್ರು ಕೂಡ ಒಂದು ಅಂದಾಜಿನ ಪ್ರಕಾರ, ಒಂದು ಮಾಹಿತಿಯ ಪ್ರಕಾರ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಕನಕಪುರದ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಅಲ್ಲಿಂದ ನಿರಂತರವಾಗಿ ಗೆಲ್ತಾ ಬರ್ತಾ ಇರೋದ್ರಿಂದ ತನ್ನ ಊರಿನ, ತನ್ನ ಕ್ಷೇತ್ರದ ಭಾಗದಲ್ಲಿಯೇ ಒಂದು ಆ ವಿಮಾನ ನಿಲ್ದಾಣ ಆಗಲಿ ಅನ್ನುವಂಥ ಸಹಜವಾದ ಆಸೆ ಇರಬಹುದು. ಆದರೆ ಅವರ ವೈಯಕ್ತಿಕ ಆಸೆಗೂ ಮತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀವು ತಾಳೆ ಹಾಕಿ ನೋಡಿದಾಗ ಅದಕ್ಕೆ ಸರಿ ಹೊಂದುವುದಿಲ್ಲ ಅನ್ನುವಂಥ ವಾದ ವಿಪಕ್ಷದಾಗಿದೆ. ಹಾಗಾಗಿ ಆರಂಭದಲ್ಲಿ ಈಗ ಅದನ್ನು ವಿರೋಧಿಸುವ ನಿಟ್ಟಿನಲ್ಲಿ ಮತ್ತು ಅದನ್ನು ಎಚ್ಚರಿಸುವ ಸಲುವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದೇ ಆದಲ್ಲಿ, ಇದೇ ಅಂತಿಮವಾದ ತೀರ್ಮಾನವನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ದೇ ಆದಲ್ಲಿ ಕೇವಲ BJP ಶಾಸಕರುಗಳು, BJP ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರುಗಳು, ಸಂಸದರುಗಳೇ ಇದನ್ನು ವಿರೋಧ ಮಾಡ್ತಾರೆ, ಇದಕ್ಕೆ ಬಂಡಾಯವನ್ನು ಹೇಳ್ತಾರೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಒಂದು ಸರ್ಕಾರವಾಗಿ ಯಾವೆಲ್ಲ ಯೋಜನೆಗಳನ್ನು ತರೋದಕ್ಕೆ ಹೊರಟಿದೆ ಅದಕ್ಕೆ ವಿರುದ್ಧವಾಗಿ ವಿಪಕ್ಷ ಏನು ಬೇಡಿಕೆಗಳನ್ನು ಮುಂದಿಡ್ತದೆ ಮತ್ತು ಅದನ್ನು ಒಪ್ಪದೇ ಇದ್ದಾಗ ಸರ್ಕಾರದ ಎಚ್ಚರಿಸೋದಕ್ಕೆ ಅಥವಾ ಅದನ್ನು ವಿರೋಧಿಸೋದಕ್ಕೆ ಹೋರಾಟವೊಂದೇ ರೂಪುರೇಷೆಯನ್ನು ಆಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲೂ ಕೂಡ BJP ಈಗಾಗಲೇ ತೀರ್ಮಾನವನ್ನು ಮಾಡಿದೆ. ಇವತ್ತು ಏನು ಹೋರಾಟ ಆಗ್ತಾ ಇತ್ತು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಭಾವನಾ, ಇವತ್ತೇ ಈ ಒಂದು ಹೋರಾಟದಲ್ಲಿ ಕುಳಿತುಕೊಂಡಾಗಲೇ ವಿಜಯೇಂದ್ರ ಅವರು ಘೋಷಣೆಯನ್ನು ಕೂಡ ಮಾಡಿದರು, ಮತ್ತೊಂದು ಪಾದಯಾತ್ರೆಯನ್ನು ಕೂಡ ಮಾಡುವ ಸಲುವಾಗಿ. ಹೀಗಾಗಿ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡುವ ಈ ಒಂದು ಯೋಚನೆಯೂ ಕೂಡ ಬಿಜೆಪಿ ವಾಪಸ್ ಬರ್ತೀನಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಮತ್ತೊಂದು ಹೋರಾಟ. ಪ್ರತಿಭಟನೆ ಬಳಿಕ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ಘೋಷಣೆ ಮಾಡಿದ್ದಾರೆ ವಿಜಯೇಂದ್ರ. ಬಿಡದಿಯಿಂದ ಬೆಂಗಳೂರಿನವರೆಗೂ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆಯೇ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಸದ್ಯದಲ್ಲೇ ಸಭೆ ನಡೆಸಿ ದಿನಾಂಕ ನಿಗದಿ ಮಾಡ್ತೀವಿ, ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಬಿಡದಿ ಉಪನಗರದ ಬಗ್ಗೆ ಎಲ್ಲರೂ ಕೂಡ ಇವತ್ತು ಸಾಕಷ್ಟು ಮಾತನಾಡಿದ್ದಾರೆ. ರೈತರು ಇವತ್ತು ಕಂಗಾಲಾಗಿದ್ದಾರೆ ನಿಮ್ಮ ಈ ನಿರ್ಧಾರದಿಂದ. ರೈತರ ಕಣ್ಣಲ್ಲಿ ನೀರು ಸುರಿಸೋದ್ರ ಮೂಲಕ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಿರ್ಧಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂಸರಿಬೇಕು ಅನ್ನುವ ಆಗ್ರಹವನ್ನು ಪಡಿಸಿ ಮುಂದಿನ ದಿನಗಳಲ್ಲಿ ಯಾವ ದಿನಾಂಕ ಅಂತೇಳಿ ನಾನು, ನಮ್ಮ ಪಕ್ಷದ ಎಲ್ಲ ಮುಖಂಡರು ನಿರ್ಧಾರ ಮಾಡ್ತೇವೆ. ಅಶೋಕ್ ಅಣ್ಣವರು, ಚಲವಾದಿ ಅವರು, ನಮ್ಮೆಲ್ಲ ಮುಖಂಡರಿಗೂ ಚರ್ಚೆ ಮಾಡ್ತೇವೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ನ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ರವಿ ಶಿವರಾಮ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, JDS ಇಳಿದ ಅಖಾಡಕ್ಕೆ ಈಗ ಬಿಜೆಪಿ
ಅಧಿಕೃತವಾಗಿ ಇಳಿತಾ ಇದೆ. ಒಂದು ಕಡೆ ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪಾದಯಾತ್ರೆಯ ಘೋಷಣೆ ಮಾಡಿದ್ದಾರೆ ವಿಜಯೇಂದ್ರ. ಸೊ ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ವಿವಾದ ಏನು ಮೊದಲಿಗೆ ಕುಮಾರಸ್ವಾಮಿ ಅವರು ಮತ್ತು ಸಿಎಂ ಮಧ್ಯ ಶುರುವಾಗಿತ್ತು, ಅದು ಎಸ್ಕಲೇಟ್ ಆಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನಿದೆ ಬಿಜೆಪಿ ಪ್ಲಾನು? ಭಾವನ, ತಾವು ಹೇಳಿದಂತೆ ನಿಶ್ಚಿತವಾಗಿಯೂ ಕೂಡ JDS ಇದನ್ನು ಬಹಳ ಗಂಭೀರವಾಗಿ ಹೋರಾಟವನ್ನು ಮಾಡ್ತಾ ಇತ್ತು. ಅದರ ಅರ್ಥ BJP ಮಾಡಲಿಲ್ಲ ಅಂತಲ್ಲ. JDS ಆರಂಭದಲ್ಲಿಯೇ ಕೂಡ ಇದನ್ನು ವಿರೋಧ ಮಾಡೋದರ ಮೂಲಕ ಆ ಭಾಗದಲ್ಲಿ ತನ್ನ ಪಾರ್ಟಿಯ ಶಕ್ತಿಯ ಒಂದು ಪ್ರಾಬಲ್ಯವನ್ನು ಕೂಡ ಬಳಸಿಕೊಂಡು ರೈತರಿಗೆ ನೆರವಾಗುವ ದೃಷ್ಟಿಯಲ್ಲಿ ಹೋರಾಟವನ್ನು JDS ಕೂಡ ಆರಂಭ ಮಾಡಿತ್ತು. ಅದಕ್ಕೆ BJPಯ ನಾಯಕರುಗಳು ಆಗಾಗ ಹೋಗಿ ಆ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ರು. ಆದರೆ ಒಂದು ಪಾರ್ಟಿಯಾಗಿ ಎಲ್ಲರೂ ಕೂಡ ಜೊತೆಯಾಗಿ ಒಂದು ಹೋರಾಟವನ್ನು ಇವತ್ತು ಆರಂಭವನ್ನು ಮಾಡುವುದರ ಮೂಲಕ ಬಿಡದಿ ಟೌನ್ಶಿಪ್ ವಿಚಾರವನ್ನು ವಿರೋಧ ಮಾಡುವುದರ ಜೊತೆಗೆ ಅದನ್ನು ಕೈ ಬಿಡೋದಕ್ಕೆ ಕೂಡ BJP ಆಗ್ರಹವನ್ನು ಮಾಡಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ BS ಯಡಿಯೂರಪ್ಪ ಅವರ ಮಾರ್ಗದರ್ಶನ, ವಿಜಯೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು, ಬಹುತೇಕ ಶಾಸಕರುಗಳು ಮತ್ತು ಮಾಜಿ ಸಂಸದರು, ಮಾಜಿ ಶಾಸಕರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇವತ್ತು ಸಂಜೆ 5 ಗಂಟೆ ತನಕ ಭಾವನಾ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಮಧ್ಯದಲ್ಲಿಯೇ ವಿಜಯೇಂದ್ರ ಅವರು ಸ್ವತಃ ಘೋಷಣೆಯನ್ನು ಮಾಡಿದರು, ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು. ಯಾಕೆಂದರೆ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿದರೂ ಕೂಡ ಸಮಿತಿಯನ್ನು ಒಂದು ಕಡೆ ರಚನೆ ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ಇನ್ನೊಂದು ಕಡೆಯಲ್ಲಿ ನೋಟಿಫಿಕೇಶನ್ ಹೊರಡಿಸ್ತಾರೆ, ಯಾವೆಲ್ಲ ರೈತರುಗಳು ಜಾಗವನ್ನು ಕೊಡ್ತಾರೆ ಅಲ್ಲಿ ನಮ್ಮ ಕೆಲಸವನ್ನು ನಾವು ಶುರು ಮಾಡ್ತೇವೆ ಹೇಳುವಂಥ ಹೇಳಿಕೆಯನ್ನು ಕೊಡುವುದರ ಮೂಲಕ ದ್ವಂದ್ವ ಅರ್ಥದಲ್ಲಿ ಮತ್ತೊಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡುವ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅದನ್ನು ನಾವು ವಿರೋಧ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ನೆರವಾಗುವ ದೃಷ್ಟಿಯಿಂದ ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಮಾಡೋದಕ್ಕೆ ಕೂಡ BJP ನಿರ್ಧಾರವನ್ನು ಮಾಡಿದೆ. ಸ್ವತಃ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾವನಾ, ಸಿದ್ದರಾಮಯ್ಯನವರ ಹೆಸರನ್ನು ಏನು ಕೇಳಿ ಬಂದಿತ್ತು, ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಮತ್ತು JDS ಜೊತೆಯಾಗಿ ಹೋರಾಟವನ್ನು ಮಾಡಿತ್ತು ಬೆಂಗಳೂರಿಂದ ಮೈಸೂರು ತನಕ. ಈಗ ಬಿಡದಿಯಿಂದ ಬೆಂಗಳೂರಿಗೆ 30-35 ಕಿಲೋಮೀಟರ್ ಆಗುತ್ತೆ. ಕನಿಷ್ಠ 2-3 ದಿನಗಳವರೆಗೆ ಆ ಪಾದಯಾತ್ರೆಯನ್ನು ಮಾಡುವ ಕುರಿತಾಗಿ ಈಗಾಗಲೇ ಒಂದು ಪ್ರಾಥಮಿಕವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತು ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವಾಗ ನಾವು ಅದನ್ನು ಶುರು ಮಾಡಬೇಕು, ಯಾವ ದಿನಾಂಕ ಹೇಳುವುದನ್ನು ನಾವು ಸಭೆಯಲ್ಲಿ ಕುಳಿತು ಎಲ್ಲ ಹಿರಿಯ ನಾಯಕರ ಜೊತೆ ಸಮಾಲೋಚನೆಯನ್ನು ಮಾಡಿ ತೀರ್ಮಾನವನ್ನು ಮಾಡುವ ಒಂದು ಮಾತನ್ನು ಮತ್ತು ಹೇಳಿಕೆಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಪಾದಯಾತ್ರೆ ಭಾವನಾ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಪಾರ್ಟಿಯೂ ಕೂಡ ಇದಕ್ಕೆ ಜೊತೆ ಸೇರುತ್ತಾ, ಅಥವಾ ಇವತ್ತೇನು BJP ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡಿತ್ತು, JDS ಅನ್ನು ಹೊರತುಪಡಿಸಿ ಹೋರಾಟವನ್ನು ಮಾಡಿದೆ, ಒಂದು ನೈತಿಕವಾದ ಬೆಂಬಲವನ್ನು JDS ಕೊಟ್ಟಿದೆ. ಆದರೆ ಈ ಪಾದಯಾತ್ರೆಯನ್ನು BJP ಒಂದೇ ಪಾರ್ಟಿ ಮಾಡುತ್ತೋ ಅಥವಾ ತನ್ನ ಮೈತ್ರಿ ಪಕ್ಷ JDS ಅನ್ನು ಜೊತೆ ಸೇರಿಸ್ಕೊಂಡು ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿಗಳಿಲ್ಲ. ಸ್ವತಃ ವಿಜಯೇಂದ್ರ ಅವರು ಹೇಳಿದ್ರು, ಇಲ್ಲ ನಾವು JDS ನಾಯಕರ ಜೊತೆಯೂ ಕೂಡ ಚರ್ಚೆಯನ್ನು ಮಾಡ್ತೇವೆ, ಈಗಷ್ಟೇ ಈ ತೀರ್ಮಾನ ಆಗಿದೆ, ದಿನಾಂಕವನ್ನು ಕೂಡ ಫಿಕ್ಸ್ ಮಾಡ್ತೀವಿ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಆಗಸ್ಟ್ 3 ಅಥವಾ 5ನೇ ತಾರೀಕಿಗೆ ಒಂದು ಅಧಿವೇಶನ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಭಾವನಾ ಇದೆ. ಆ ಅಧಿವೇಶನದ ಒಳಗಾಗಿ ಈ ಒಂದು ಹೋರಾಟವನ್ನು ಮಾಡೋದಕ್ಕೆ ಅಧಿವೇಶನಕ್ಕೆ ಅಧಿವೇಶನ ಆರಂಭವಾಗುವ ಪೂರ್ವದಲ್ಲಿಯೇ ಈ ಒಂದು ಪಾದಯಾತ್ರೆಯನ್ನು ಮಾಡಿ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬರುವಂಥ ಒಂದು ಯೋಚನೆಯೂ ಸಹ BJP ನಾಯಕರುಗಳಿಗೆ, ಶಾಸಕರುಗಳಿಗೆ ಇರಬಹುದು. ಅದಕ್ಕೆ ಅನುಗುಣವಾಗಿ ಅದಕ್ಕೆ ಅನುಕೂಲವಾಗುವಂತೆ ಬಹುಶಃ ಒಂದು ಪಾದಯಾತ್ರೆ ದಿನಾಂಕ ಘೋಷಣೆ ಆಗತ್ತೆ. ಧನ್ಯವಾದ ರವಿ. ಬಿಡದಿ ಟೌನ್ಶಿಪ್ ಫೈಟ್, ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಿ ಅಂತ ಆಗ್ರಹಿಸಿ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಟೌನ್ಶಿಪ್ ವಿರುದ್ಧ ಹೋರಾಟ ನಡೀತಾ ಇದ್ದು, ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, CT ರವಿ, ಚಲವಾದಿ ಭಾಗಿಯಾಗಿದ್ದಾರೆ. ಟೌನ್ಶಿಪ್ ಯೋಜನೆ ರದ್ದು ಮಾಡಿ, ರೈತರ ಮೇಲೆ FIR ರದ್ದು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಅಜೀರ್ಣ ಆಗುವಷ್ಟು ಬಹುಮತ ಇದೆ ಅಂತ ರೈತರಿಗೆ ಮೋಸ ಆಗ್ತಾ ಇದೆ. ಜಾತಿ ವಿಷ ಬೀಜ ಬಿತ್ತಿ ಏನಾದ್ರೂ ಸಾಧಿಸೋ ಭ್ರಮೆಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ CM BSY ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಮೇಲೆ ಕೊಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ಗೂಂಡಾ ಭಯೋತ್ಪಾದಕರ ಮೇಲೆ ಕೇಸ್ಗಳನ್ನು ತೆಗೆದಾಕ್ತಾ ರೈತರ ಮೇಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳೋಕೆ ಹೊರಟಿದ್ದೀರಾ, ಇದನ್ನು ನಿಲ್ಲಿಸಬೇಕು. ಇದರ ಬದಲಿಗೆ ಬೇರೆ ಎಲ್ಲಿ ಬೇಕಾದ್ರೂ ಸರ್ಕಾರಿ ಜಾಗನೇ ಇದೆ, ಗೋಮಾಳ ಇದೆ, ಬೇಕಾದಷ್ಟು ಜಮೀನಿದೆ, ಅದು ಬೇಕಾದ್ರೆ ನೀವು ಮಾಡ್ಬೋದು. ಯಾವುದೇ ಕಾರಣಕ್ಕೆ ಸಹಿಸಕ್ಕಾಗೋದಿಲ್ಲ. ಮೊನ್ನೆ ನಿಮ್ಮ ಅಧಿಕಾರಿಗಳ ದರ್ಪದಿಂದ ಅಲ್ಲಿ ಹೋದ ಅಧಿಕಾರಿಗಳ ಜೊತೆಗೆ ಏನು ಗೊಂದಲ ಆಗಿದೆ, ಆ ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಕೇಸ್ಗಳನ್ನು ಹಾಕಿದ್ದೀರಾ. 24 ಗಂಟೆಯಲ್ಲಿ ವಿತ್ಡ್ರಾ ಮಾಡಬೇಕು, ವಾಪಸ್ ತಗೊಳ್ಬೇಕು. ಇಲ್ಲದೇ ಇದ್ರೆ ಇದೇ ರೀತಿಯ ಹೋರಾಟ ರಾಜ್ಯದ ಎಲ್ಲ ಕಡೆ ನಡೆಯುತ್ತೆ. ಅದು ಎಷ್ಟು ಜನ ಬಂಧಿಸ್ತೀರಾ, ಅದೆಷ್ಟು ಜನ ಮೇಲೆ ಕೇಸ್ ಹಾಕ್ತೀರಾ ನಾವು ನೋಡ್ತೇವೆ.
ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆಪಡ್ತೇನೆ. ನಿಮ್ಮ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸೋದಕ್ಕಾಗಿ ನಮ್ಮ ಬಡ ರೈತರನ್ನು ಒಕ್ಕಲೆಬ್ಬಿಸುವಂಥ ನಿಮ್ಮ ಈ ಕೆಲಸ ಇದು ಸಾಧ್ಯನೇ ಇಲ್ಲ. ಈ ಟೌನ್ಶಿಪ್ ಯೋಜನೆ ತಕ್ಷಣ ನಿಲ್ಲಿಸಿ ರೈತರ ಪರವಾದಂಥ ನಿರ್ಧಾರವನ್ನು ಪ್ರಕಟಿಸಿ. ಇದು ನಮ್ಮ ಕೋರಿಕೆ ಅಲ್ಲ, ಇದು ನಮ್ಮ ಹಕ್ಕೊತ್ತಾಯ. ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣವನ್ನು ತುಮಕೂರು ಭಾಗದಲ್ಲಿ ಮಾಡಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗುತ್ತೆ. ಅಲ್ಲಿ ಸರ್ಕಾರಿ ಜಮೀನು ಲಭ್ಯ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬೇಕಿರುವಂಥದ್ದು ರಿಯಲ್ ಎಸ್ಟೇಟ್ ದಂಧೆಕೋರರ ಒಂದು ಹಿತರಕ್ಷಣೆಗಾಗಿ ವಿಮಾನ ನಿಲ್ದಾಣವನ್ನು ಕನಕಪುರಕ್ಕೆ ಕೊಂಡೊಯ್ಯೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.